ಸರ್, ಸಿದ್ದರಾಮಯ್ಯನವರು ಇದ್ರೆ ನಮ್ಮನ್ನ ಈ ತರ ನಡೆಸ್ಕೊತಿರ್ಲಿಲ್ಲ ಅಂತ. ಈಗ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಹಾಗಾಗಿ ವ್ಯವಸ್ಥೆನೂ ಬದಲಾಗಿದೆ, ನೀವು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದ ಸರ್. ಹಿಂದೆ ಸಿದ್ದರಾಮಯ್ಯನವರು ನಿಮ್ಮನ್ನೇ ಮುಂದುವರಿಸಿ ಅಂತ ಅವ್ರು ಹೇಳಿದ್ರು. ಸಂಖ್ಯೆ ಬಲ ಹೆಚ್ಚಳ ಆದ್ರೂ ಸಹ ಅದು ನನಗೆ ಉತ್ತರ ಇಲ್ಲ. ನಾನು ಉತ್ತರ ಮಾತಾಡಿದ್ರ ಸರ್ ರಾಜೀನಾಮೆ ಕೊಡೋಕೆ? ಮಾತಾಡಿ ಏನಂದ್ರು ಸರ್? ನೋಡಪ್ಪ ನೀನು ಬಿಟ್ಟದ್ದು ಅಂತ ಹೇಳಿದ್ರು. ಸರ್, ಈಗ ಸಭಾಪತಿಗಂತ ಕೆಳಗಿದ್ರಿ, ನಿಮ್ಮ ಮುಂದಿನ ರೋಲ್ ಹೇಗಿರುತ್ತೆ? ಪಾರ್ಟಿಯಲ್ಲಿ ನಿಮ್ಮ ರೋಲ್ ಹೇಗಿರುತ್ತೆ? ಒಳಗೆ ಮುಂದಿನ ರೋಲ್ ನಾ ಹೇಳ್ಬಿಡ್ತೀನಿ. ನಾನು ಶಿಕ್ಷಕ ಮತದಾರ ಕ್ಷೇತ್ರದಿಂದ ಬಂದವ. 28ಕ್ಕೆ ಚುನಾವಣೆ ಐತಿ. ಈಗ ಮತ್ತೆ 2 ವರ್ಷ ಟೈಮ್ ಸತಿ ಎಲ್ಲ ಕಡೆ ಅಡ್ಡಾಡ್ತೀನಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಡ್ಡಾಡಿ ಕೆಲಸ ಮಾಡ್ತೀನಿ. ಇಲ್ಲಿ ಮಟ್ಟ ಶಿಕ್ಷಕರಿಗೆ ಒಂದು ಸರಿ ಸಿಗ್ತಿದ್ದೀನಿ, ಸಿಗಂಗಿಲ್ಲ. ಈಗ ಶಿಕ್ಷಕರಿಗೆ ಮ್ಯಾಗಿನ ಸಿಗ್ತೀನಿ, ಅಡ್ಡಾಡ್ತೀನಿ. ನನಗೇನು ಟೈಮ್ ಪಾಸ್ ಆಗುತ್ತೆ, ಕೆಲಸ ಮಾಡ್ತೀನಿ. ಕೆಲಸ ಮಾಡಿ ಮುಂದಿನ ತಯಾರಿಯನ್ನು ಮಾಡ್ತೀನಿ. ಬೇಸರ ಬಂದಾಗ ತೋಟಕ್ಕೆ ಹೋಗ್ತೀನಿ, ದನಗಳು ಕೂಡ. ನಾನು ನಿನ್ನ ಕೇಳಿ ಹೇಳ್ತೀನಿ ಆಮೇಲೆ. ಯಾಕಂದ್ರೆ ನೀ ಹಿತಶತ್ರು ಅಂತ ಗೊತ್ತೈತೆ ನನಗೆ. ನಿನ್ನ ಕೇಳಿ ಹೇಳ್ತೀನಿ. ಸಮಕಾಲ ನಿಮ್ಗೆ ಹಿರಿತನ ಇದೆಯಲ್ಲ ಸರ್, ಯಾಕೆ ಎಲ್ಲ ನಮ್ಮ ಸಮಕಾಲ ಬಹುತೇಕ ಎಲ್ಲರೂ ಸಹ ನಿವೃತ್ತಿ ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕ ನಿವೃತ್ತಿ ತೆಗೆದುಕೊಂಡಿದ್ದಾರೆ. ನಾವು ಸಹ ಅಥವಾ ಆ ನಿರ್ಧಾರ ತೆಗೆದುಕೊಳ್ತೀರಾ ಅಥವಾ ಮುಂದೆ ಕಂಟೆಸ್ಟ್ ಮಾಡ್ತೀರಾ? ಮುಂದಿಂದ ನೋಡೋನು ಏನಿದೆ. ದೇವ್ರ ಶಕ್ತಿ ಕೊಟ್ಟರೆ ಕಂಟೆಸ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನಿಮಗೆಲ್ಲರಿಗೂ ಭಾಳಷ್ಟು ಅಭಿನಂದನೆಗಳು, ಧನ್ಯವಾದಗಳು. ಭಾಳ ರೀತಿಯಿಂದ ಮೊದಲಿನಿಂದ ಇಲ್ಲಿವರೆಗೆ ಎಲ್ಲ ಸಹಕಾರ ಮಾಡಿರಿ. ಇದ್ದಂಗೆ ನೀವು ರಿಲೇ ಮಾಡಿರಿ. ಎಲ್ಲ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಸಾಕಷ್ಟು ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದಿರಿ. ಅದಕ್ಕೆ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಹೌಸ್ನಾಗ ಸಲ್ಲಿಸ್ತೀನಿ. ಅದಕ್ಕೆ ಮೊದಲು ಇವತ್ತು ಬಂದಿರಿ, ಇಲ್ಲಿ ಸಲ್ಲಿಸ್ತೀನಿ. ನಾನು ನಿಮ್ಮ ಈ ಅವಧಿ ಒಳಗಡೆ ಒಂದು ಅನುಚಿತವಾಗಿರ್ತಕ್ಕಂಥ ಘಟನೆ ಕೂಡ ನಡೆದಿತ್ತು, ಸಿಟಿ ರವಿ ಮತ್ತು ಲಕ್ಷ್ಮೀ ಪಟ್ಟ. ನಿಮಗೆ ಇವತ್ತು ಅಧಿಕಾರದ ಕೇರಳದಾಗ ಕೇಳ್ತಾ ಇದ್ದೇವೆ ಸರ್, ಆ ಘಟನೆ ನಿಮ್ಗೆ ನಿಜವಾಗ್ಲೂ ಏನು ಅನಿಸ್ತದೆ? ಘಟನೆ ನೋಡಿ ಆಗಬಾರ್ದಂಥವೆಲ್ಲ 2 ಘಟನೆಗಳಾದವು. ಒಂದು ಇನ್ನೊಂದು ಧರ್ಮೇಗೌಡನೊಂದು ಆಯಿತು, ಆಗಬಾರ್ದಾಗಿತ್ತು. ಬಟ್ ಅದನ್ನು ಭಾಳ ಸಿಸ್ಟಮೆಟಿಕ್ ಆಗಿ ಕೂತ್ಕೊಂಡು ಹ್ಯಾಂಡಲ್ ಮಾಡಿ, ಇಬ್ಬರನ್ನು ಕರೆಸಿ ಕಾಂಪ್ರಮೈಸ್ ಮಾಡಿ, ಹೊರಗಡೆ ಪತ್ರ ತಗೊಂಡು ಎಲ್ಲ ಮಾಡಿ ಅದನ್ನು ಅವಸ್ಥೆ ಸುಮಾರು 2 ತಾಸು ಕೂತ್ಕೊಂಡು ಎಲ್ಲವನ್ನ ಅವರು ಸಮಾಧಾನ ಮಾಡಿ ನನ್ನ ಡಿಸಿಷನನ್ನು ಕೊಟ್ಟೆ. ಅವತ್ತು ಡಿಸಿಷನ್ ಕೊಟ್ಟು ಹೌಸ್ ಅಡ್ಜರ್ನ್ ಮಾಡಿದೆ. ಮತ್ತು ಅವ್ರ ಕಡೆ ಅರ್ಜಿ ಕೊಟ್ಟರು. ಅದನ್ನು ಎಥಿಕ್ಸ್ ಕಮಿಟಿ ಕಳಿಸಿನಿ. ಎಥಿಕ್ಸ್ ಕಮಿಟಿಯಲ್ಲೇ ಇದೆ. ಅದು ಎಥಿಕ್ಸ್ ಕಮಿಟಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬಿಟ್ಟಿದ್ದು. ರೈಟ್ ಸರ್, ಥ್ಯಾಂಕ್ ಯು.